ಹಾಯ್ ವ್ಯೂವರ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಜನ ನನಗೆ ಸಿಗೋರೆಲ್ಲ, ಇನ್ಕ್ಲೂಡಿಂಗ್ ಒನ್ ಕನ್ನಡ ಚಾನಲ್ ನಮ್ಮ ಯಶವಂತ್ ಇದಾರೆ, ಅವರಿಂದ ಹಿಡಿದು ನಮ್ಮ ಆಫೀಸ್ ಎಂಪ್ಲಾಯೀಸ್ ಇಂದ ಹಿಡಿದು ನನ್ನ ಜೊತೆಲಿರೋರೆಲ್ಲ ಹೇಳ್ತಾರೆ. ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ಮನುಷ್ಯರು ಹೇಳ್ತಾರೆ, ಶಿವ ನೀವು ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಾ ಇದೀರಾ, ಇಷ್ಟು ಸ್ಪೀಡಾಗಿ ಹೋದ್ರೆ ಜನಗಳ ಮ್ಯಾಚ್ ಮಾಡಕ್ಕಾಗಲ್ಲ ಅಂತ ಅವ್ರು ಹೇಳಿದ್ ನಿಜ ಆಗಂತ ದಿವಸ ಬಂದಿದೆ. ಇವತ್ತು ನನ್ನ ಸ್ಪೀಡ್ಗೆ ಬ್ರೇಕ್ ಆಗ್ತಾ ಇದೀನಿ. ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ 112 ARVR ಲ್ಯಾಬ್ ಮತ್ತೆ 300 ಮಕ್ಕಳಿಗೆ ಫ್ರೀ ಎಜುಕೇಶನ್ ನೆಕ್ಸ್ಟ್ 2 years ಅಲ್ಲಿ ಆ ಪ್ಲಾನ್ ನಂದಿರೋವಾಗಿದ್ದ. ಇವತ್ತಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾತಾಡ್ತಾ ಇದೀನಿ. ದಾವಣಗೆರೆ ಜಿಲ್ಲೆಯಲ್ಲಿ ಏನು 112 ಮಾಡ್ಬೇಕು ಅಂತ ಇದೆ, 112 ಲ್ಯಾಬ್ ಸೆಟಪ್ August 15 ಮಾಡ್ಬೇಕು ಅಂತ ಹೇಳಿ ಪ್ರತಿ ದಿವಸ ಸ್ಪೀಡ್ ಆಗಿ ಹೋಗ್ತಾ ಇದೆ. ಆ ಕೆಲ್ಸಕ್ಕೆ ಸರಕ್ ಅಂತ ಒಂದು ಬ್ರೇಕ್ ಹಾಕಿದೀನಿ. ಅದಕ್ಕೆ ಕಾರಣ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಅದರಿಂದ ಯಾರಿಗೂ ಏನ್ ನಷ್ಟ ಆಗಲ್ಲ, ಬಟ್ ಇನ್ನು ಪರ್ಫೆಕ್ಟ್ ಆಗಿ ನಡೆಯುತ್ತೆ. ಪ್ಲಾನ್ ಫೇಲ್ ಆಗದಿರಂಗ್ ಮುಂದಕ್ಕೆ ಹೋಗೋದಕ್ಕೋಸ್ಕರ ತಗೊಂತಾರೆ ಇಮಿಡಿಯೇಟ್ ಸ್ಟೆಪ್ ಇದು. 9 ಹಳ್ಳಿಗಳು, 9 ಲ್ಯಾಬ್ಗಳಿಗೆ ವಿಶ್ವಗ್ರಹ ತಯಾರಾಗಿದೆ. ಒಂದು ಹಲಸುಬಾಳು, ದುಗ್ಗಾವತಿ, ಯಲವಟ್ಟಿ, ರಾಮನಗರ, ದಾವಣಗೆರೆ ಸಿಟಿ, ಹೊನ್ನಮರಡಿ, ಹೊನ್ನಾಳಿ, ಲಿಂಗಾಪುರ, BRP ಭದ್ರಾವತಿ, ಆಲೂರಟ್ಟಿ. ಈ 9 ಪ್ಲೇಸ್ಗಳಲ್ಲಿ ಎಕ್ಸಾಕ್ಟ್ ಆಗಿ ಇನ್ನು ಅದರಲ್ಲಿ ಒಂದು 4-5 ಊರುಗಳಲ್ಲಿ 30 ಜನ ವರ್ಕ್ ಫ್ರಮ್ ಹೋಮ್ ಅವರು, 5 ಜನ ಟ್ರೇಡರ್ಸ್ ಫಿಕ್ಸ್ ಆಗಿದ್ದಾರೆ. ಕೆಲವು ಊರುಗಳಲ್ಲಿ ಅದು ಆಗಿಲ್ಲ. ಆಗಿದ ತಕ್ಷಣ ಒಂದು ಆಫೀಸ್ ಓಪನ್ ಮಾಡ್ತೀವಿ. ಇನ್ನೊಂದು ಕೆಲವೊಂದು ಕಷ್ಟಗಳೇನಾಗ್ತಿದೆ ಅಂತಂದ್ರೆ, ಜನ ರೆಡಿ ಇದಾರೆ, ಟೀಮ್ ರೆಡಿ ಇದೆ, ಆಫೀಸ್ಗೆ ಸ್ಪೇಸ್ ಸಿಗ್ತಿಲ್ಲ. ಸೊ ಅದರಿಂದ ಸ್ವಲ್ಪ ಬ್ರೇಕ್ ಹಾಕೊಂಡು ಈ 9 ಹಳ್ಳಿಗಳನ್ನ ಪರ್ಫೆಕ್ಟ್ ಮಾಡಿ, ಅದು ಇವತ್ತು ಪರ್ಫೆಕ್ಟ್ ಮಾಡ್ರೆ ನಾಳೆಯಿಂದ ಎಕ್ಸಲೇಟರ್ ಕೊಡ್ತೀನಿ, ನಾಳೆ ಆದ್ರೆ ನಾಡಿದಿಂದ ಎಕ್ಸಲೇಟರ್ ಕೊಡ್ತೀನಿ. ಬಟ್ ಸದ್ಯಕ್ಕಂತೂ ಒಂದು 15ರಿಂದ 20 ದಿವಸ ನಮ್ಮ ವರ್ಕ್ ಫ್ರಮ್ ಹೋಮ್ಗೆ ಈ ಇಷ್ಟು ಪ್ಲೇಸ್ಗಳು ಬಿಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲೂ ಎನ್ರೋಲ್ಮೆಂಟ್ಸ್ ತಗೊಂತಾ ಇಲ್ಲ. ಐ ಆಮ್ ಪುಟ್ಟಿಂಗ್ ಎ ವೆರಿ ವೆರಿ ಸ್ಟ್ರಾಂಗ್ ಬ್ರೇಕ್ ಆನ್ ದ ಆಪರೇಷನ್ಸ್ ಆಫ್ ದಿಸ್ ಬಿಲ್ಡಿಂಗ್ ಟೀಮ್. ಯಾಕೆ ಅಂತ ಕೇಳಿ, ಯಾಕೆ ಸರ್ ಹಿಂಗ್ ಮಾಡ್ತಾ ಇದ್ರಾ? ತುಂಬಾ ಜನ ಪಾಪ ವರ್ಕ್ ಫ್ರಮ್ ಹೋಮ್ ಅವರೆಲ್ಲ ಕಾಲ್ ಮಾಡಿ ಕೇಳ್ಕೊಂತ ಇದ್ರು, ಸರ್ ನಾವು ರೆಡಿ ಇದೀವಿ, ಯಾಕೆ ಇದು ಮಾಡ್ತಾ ಇಲ್ಲ ಅಂತ. ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಏನು ಪ್ರಾಬ್ಲಮ್ ಇಲ್ಲ, ಪ್ಲಾನ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ದುಡ್ಡಿನ ತೊಂದರೆ ಇಲ್ಲ, ರಿಸೋರ್ಸ್ ತೊಂದರೆ ಇಲ್ಲ, ಸ್ಟೂಡೆಂಟ್ಸ್ ತೊಂದರೆ ಇಲ್ಲ. ತೊಂದರೆ ಇರೋದು ಈ ಟೀಮ್ಗಳನ್ನ ಹ್ಯಾಂಡಲ್ ಮಾಡಕ್ಕೆ ಅಂತೇಳಿ ನಾನು ಕೆಲವೊಂದು ಲೀಡರ್ಸ್ ನ ಏನು ನಮ್ಮ ಆಫೀಸ್ ಎಂಪ್ಲಾಯೀಸ್ ನ ಏನು ರೆಕ್ರೂಟ್ ಮಾಡಿದೀನಿ. ನಾರ್ಮಲ್ ಆಗಿ ಅವ್ರಿಗೆಲ್ಲ ಒಂದು 15,000 ಸಂಬಳ, ಫುಡ್, ಅಕಾಮಿಡೇಷನ್, ಹೊರಗಡೆಯಿಂದ ಬಂದವ್ರಿಗಾದ್ರೆ ಓಡಾಡೋದಕ್ಕೆ ಆಟೋ, ಹಾಕೊಳಕ್ ID ಕಾರ್ಡು, ಖರ್ಚಿಗೆ ಕಾಸು, ಫುಡ್ ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಅವ್ರು ವಿಫಲರಾಗ್ತಾ ಇದಾರೆ. ಯಾಕೆ ವಿಫಲರಾಗ್ತಾ ಇದಾರೆ, ಯಾವ ವಿಷಯದಲ್ಲಿ ವಿಫಲರಾಗ್ತಾ ಇದ್ದೀರಾ ಅಂತಂದ್ರೆ, ಈ 9 ಟೀಮ್ಗಳು ಪಾಪ 2 ಮಕ್ಕಳನ್ನ ಎತ್ತಿರ್ತಾರೆ, ಹೌಸ್ ವೈಫ್ ಗಳಾಗಿರ್ತಾರೆ, ಅವ್ರಿಗೂ ಸಾಲಗಳಿರುತ್ತೆ, ಗಂಡನ್ ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ, ಅಡಿಗೆ ಮಾಡೋ ಜವಾಬ್ದಾರಿ ಇರ್ತಾರೆ. ಅಷ್ಟರಲ್ಲೂ ಕೂಡ ನಾವು ವರ್ಕ್ ಮಾಡ್ತೀವಿ ಸರ್, ಮಕ್ಳಿಗೆ ಪಾಠ ಕೊಡ್ತೀವಿ ಸರ್, ಟ್ರೈನಿಂಗ್ ಕಲಿತೀವಿ ಸರ್ ಅಂತ ಡೆಡಿಕೇಟೆಡ್ ಆಗಿರೋ ಆ ಒಂದು ವರ್ಕ್ ಫ್ರಮ್ ಎಂಪ್ಲಾಯೀಸ್ಗೆ ಸರಿಯಾದ ಸಪೋರ್ಟ್ ಮಾಡ್ತಿಲ್ಲ ವಿಶ್ವಗ್ರಹದ 3ನೇ ಲೆವೆಲ್ ಹಂತದ ಎಂಪ್ಲಾಯೀಸ್. ಯಾಕೆ ಇವ್ರ ತಪ್ಪು? ಇವ್ರನ್ನ ಬ್ಲೇಮ್ ಯಾಕೆ ಮಾಡ್ಬೇಕು? ಬ್ಲೇಮ್ ಮಾಡ್ಬೇಕಾ ಬೇಡ ಅನ್ನೋದು ಕ್ವೆಶನ್. ಅವ್ರನ್ನ ಬ್ಲೇಮ್ ಮಾಡೋದಿಲ್ಲ. ಮತ್ತೆ ಅಲ್ಲಿಗೆ ಬರ್ತಾ ಇದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋ ದರಿದ್ರವಾದ ಎಜುಕೇಶನ್ ಪಾಲಿಸಿ. ಏನು ಎಜುಕೇಶನ್ ಹೇಳ್ಕೊಡ್ತಾ ಇದ್ರಿ ಮಕ್ಕಳಿಗೆ? ನಾನು ನೋಡ್ತಾ ಇದ್ದೀನಿ, 25 ವರ್ಷ, 30 ವರ್ಷ, 22 ವರ್ಷ, 23 ವರ್ಷ ಇದಾರೆ ಇವ್ರಿಗೆ. ಕೆಲ್ಸಕ್ಕೆ ಹೋಗಕ್ ಮುಂಚೆ ಒಂದು ಬೈಕ್ ತಗೊಬೇಕು. ನಮ್ಗೆ EMI ಗಳು ಮಾಡ್ಕೊಬಾರ್ದು. EMI ಮಾಡ್ಕೊಂಡ್ರು ಪರವಾಗಿಲ್ಲ, ಅದನ್ನ ಆ ಒತ್ತಡ, EMI ಒತ್ತಡ, ಒಂದ್ ದಿವಸ EMI ಕಟ್ ಆಗಿಲ್ಲ ಅಂದ್ರೆ ಏನಾಗಲ್ಲ, ಒಂದು ವಾರ ಆದ್ಮೇಲೆ ಕಟ್ಬೋದು. ಹೆಂಗಿರುತ್ತೆ ಅಂದ್ರೆ, ಯಾವ್ದೋ 6 ತಿಂಗಳು, ವರ್ಷ ಮುಂಚೆ ಯಾವ್ದೋ ಕರೆಕ್ಟ್ ಆಗಿ ಲೋನ್ ಕಟ್ಟರಲ್ಲ, ಅದೇ ತರ ಇಲ್ಲೂ ಆಗ್ಬಹುದು ಅಂತ ಹೇಳ್ಕೊಂಡು, ಪ್ರತಿ ದಿವಸ ಮನೇಲಿ ರೇಷನ್ ಇಲ್ಲ, ಪ್ರತಿ ದಿವಸ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂತ ಅನ್ಕೊಂಡು ಕೆಲಸ ಮಾಡೋದ್ರ ಬಗ್ಗೆ ಫೋಕಸ್ ಕಮ್ಮಿ ಮಾಡ್ತಾ ಡಿಪ್ರೆಷನ್ ಕಳೀತಾರೆ ಯುವಜನತೆ. 90% ಆಫ್ ಇಂಡಿಯನ್ ಎಂಪ್ಲಾಯೀಸ್ ಏನಂತ ಹೇಳ್ತಾರೆ, ಎಂಪ್ಲಾಯೀಸ್ ಬೆಳಿಗ್ಗೆ ಒಬ್ರ ಹತ್ರ ಮಾತಾಡ್ತಾ ಇದೆ, ಅವ್ರಿಗೆ 16 ಲಕ್ಷ ಪ್ಯಾಕೇಜ್ ಅಂತ ಅಂದ್ರೆ ತಿಂಗಳು 1.5 ಲಕ್ಷ ಸ್ಯಾಲ್ರಿ. ಸರ್ ಒಂದು 10,000 ಬೇಕಾಗಿತ್ತು, ಅರ್ಜೆಂಟ್ ಕಮಿಟ್ಮೆಂಟ್ ಇದೆ. ಅಲ್ಲ ರೀ, 16 ಲಕ್ಷ ಪ್ಯಾಕೇಜ್ ತಗೊಂತೀರಿ, ಏನ್ರಿ ಅಷ್ಟೊಂದು ಕಮಿಟ್ಮೆಂಟ್ ಅಂದ್ರೆ, ಇಲ್ಲ ಸರ್ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಮಾಡ್ಕೊಂಡಿದೀವಿ. ಇದೆಲ್ಲ ಯಾಕೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಇದಕ್ಕೆಲ್ಲ ಸೊಲ್ಯೂಷನ್ ಏನು? ಆ ದೇವರೇ ಬಲ್ಲ. ಈ ಸ್ಕೂಲ್ಗಳಿಂದಾನೆ ಫೈನಾನ್ಷಿಯಲ್ ಲಿಟ್ರಸಿ ಹೇಳ್ಕೊಟ್ಟಿಲ್ಲ, ರಿಲೇಶನ್ಶಿಪ್ ಹೆಂಗ್ ಮ್ಯಾನೇಜ್ ಮಾಡಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಸಾಲದಲ್ಲಿ ಯಾರು ಸಿಕ್ಕಾಕೊಳಲ್ಲ? ಇವತ್ತು ಮಂತ್ರಿ ಮಾಲ್ ಅಂತ ಒಂದಿದೆ ಬೆಂಗಳೂರಲ್ಲಿ, ಅವ್ರು ಸರಿಯಾಗಿ ಟ್ಯಾಕ್ಸ್ ಕಟ್ತಿಲ್ಲ, ಸಾಲ ಇದೆ ಅವ್ರದ್ದು, ಕಂಪನಿ ನಿಂತಿಲ್ಲ, ಅವ್ರೇನು ಹೊಡೆದಾಡ್ಕೊಂತಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿ ನಡೀತಾ ಇದೆ. ಯಾಕಂದ್ರೆ ಅವ್ರಿಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತಿದೆ, ಅವ್ರು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋ ಎಬಿಲಿಟಿ ಇದೆ, ಹ್ಯಾಂಡಲ್ ಮಾಡ್ತಿರ್ತಾರೆ. ಈ ಎಲ್ಲದಕ್ಕಿಂತ ಒಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಈ ಯುವ ಜನತೆಲಾಗಿರೋದು ಮಾನ ಮರ್ಯಾದೆ ಹೋಗುತ್ತೆ ಅಂತ. ಯಾರೋ ಕಾಸು ಕೊಟ್ಟವರು ವಾಪಸ್ ಕಾಸು ಕೇಳಿದ್ರು, ಸರಿಯಾಗಿ ನಾವು ಕಾಸು ಕೊಟ್ಟಿಲ್ಲ ಅಂತ ಅವ್ರೇನ್ 4 ಮಾತು ಹೇಳಿದ್ರೆ ಮಾನ ಮರ್ಯಾದೆ ಹೋಯ್ತು ಅಂತ ತಿಳ್ಕೊಡೋ ಅಂತ ಜನಗಳು ಇರೋವರೆಗೂ ಲೈಫ್ ಅಲ್ಲಿ ಆ ಪ್ರಾಬ್ಲಮ್ ಇಂದ ಆಚೆ ಬರಲ್ಲ. ಅಂದ್ರೆ ಎಲ್ಲ ಮಾನ ಮರ್ಯಾದೆ ಬಿಟ್ಟು ಬದುಕಬೇಕಂತ ಕೇಳ್ತಾ ಇದ್ರ? ನೋ, ಇಟ್ಸ್ ನಾಟ್ ಲೈಕ್ ದಟ್. ವೆರಿ ಸಿಂಪಲ್ ಆಗಿ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಒಂದು ಜಾಬ್
ಇಷ್ಟು ವರ್ಷ ಗೊತ್ತಿಲ್ಲ ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ಏನೇನು ಕೆಲಸ ಮಾಡಿದ್ರಿ ಅಂತ ಗೊತ್ತಿಲ್ಲ. ಯಾವತ್ತಾದ್ರೂ ನಂಗೆ ಒಂದು ಕರಿಯರ್ ಸಿಗುತ್ತೆ, ಈ ಕಂಪ್ನಿ ನಾನು 3 ವರ್ಷ 4 ವರ್ಷ ಕೆಲಸ ಮಾಡಬೇಕು, ಒಂದು 8 ವರ್ಷ ಇರಬೇಕು. ಫಾರ್ ಎಕ್ಸಾಂಪಲ್ ವಿಶ್ವಗ್ರಹ 15 ವರ್ಷ ಪ್ರಾಜೆಕ್ಟ್ ನಂಗಿದು. ಈ 15 ವರ್ಷದಲ್ಲಿ ಈ ತಿಂಗಳು ನನ್ಗೆ ಇನ್ಕಮ್ ಬಂತ, ನಾನು ಯಾರಿಗೂ ಕೊಡ್ಬೇಕಾದ್ರೆ ಪೇಮೆಂಟ್ ಕೊಟ್ಟಿಲ್ವಾ, ಡಿಫಾಲ್ಟ್ ಆದ್ನ, ಇಲ್ಲ ಏನೋ ಮಾರ್ಕೊಂಡ್ ಕೊಟ್ನ, ಯಾರೋ ಒಬ್ರು ನಂಗೆ ಬೈದ್ರ ಅಂತೆಲ್ಲ ಯೋಚನೆ ಮಾಡ್ತಾ ಕೂತಿದ್ರೆ ನಂದು ವಿಷನ್ ಆಗ್ಲಿ ಮುಂದಕ್ಕೆ ಎತ್ಕೊಂಡು ಹೋಗಕ್ಕಾಗಲ್ಲ. ಅದೇ ರೀತಿ ನಮ್ಮ ಏನು ವಿಶ್ವಗ್ರಹ ಡೈರೆಕ್ಟ್ ಎಂಪ್ಲಾಯ್ಸ್ ಏನ್ ಮಾತಾಡ್ತಾ ಇದೀವಿ, ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ ಬಿಟ್ಬಿಟ್ಟು ಡೈರೆಕ್ಟ್ ಎಂಪ್ಲಾಯ್ಸ್ ಆಗಿ ಯಾರು ಬರ್ಬೇಕು ಅಂತ ಇಷ್ಟ ಇದೆ, ಯಾರು ಆಲ್ರೆಡಿ ಇದ್ದೀರಾ, ದಯವಿಟ್ಟು ಲೋಕಾವಲೋಕನ ಮಾಡೋದ್ ಬಿಟ್ಬಿಡಿ. ಈಗಿನ ಕಾಲದಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಲೋಕಾವಲೋಕನ ಎಲ್ಲರೂ ಮಾಡ್ತಾರೆ. ಅಂದ್ರೆ ಪ್ರಪಂಚ ಅವ್ರು ಯಾಕೆ ಹಿಂಗಿದ್ದಾರೆ, ಅವ್ನ್ ಯಾಕೆ ಕೆಳಗಡೆ ಬಿದ್ದ, ಇವ್ನ್ ಯಾಕೆ ಹಿಂಗಾದ, ಅವ್ನ್ ಹಿಂಗೆ ಇವ್ನ್ ಹಿಂಗೆ ಅಂತ ಯೋಚನೆ ಮಾಡೋದ್ ಬಿಟ್ಟು ಆತ್ಮಾವಲೋಕನ ಮಾಡ್ಕೊಳೋದ್ ಕಲಿಬೇಕು ಅನ್ನೋ ಒಂದು ಚಾಪ್ಟರ್ನ ಎಲ್ರಿಗೂ ಹೇಳ್ಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ. ಆತ್ಮಾವಲೋಕನ ಅಂದ್ರೆ ಏನು, ನನ್ನ ಸಮಸ್ಯೆಗಳೇನು, ಎಲ್ಲ ಸಮಸ್ಯೆಗಳು ಒಂದ್ ಕಡೆ ಬರೆದು ಅದನ್ನ ಇಮಿಡಿಯೇಟ್ ಆಗಿ ತೀರ್ಸಕ್ ಆಗುತ್ತಾ, ಇಮಿಡಿಯೇಟ್ ಆಗಿ ತೀರ್ಸಕ್ ಆಗಲ್ಲ. ಎಷ್ಟು ದಿವಸ ಬೇಕಾಗುತ್ತೆ ತೀರ್ಸ್ಬೋದು, ಇಷ್ಟು ದಿವಸಕ್ಕೆ ಬೇಕಾಗುತ್ತೆ ತೀರ್ಸಕ್ಕೆ. ಓಕೆ, ಇಷ್ಟು ದಿವಸ ತೀರ್ಸ್ಬೇಕು ನಾನು ಏನ್ ಮಾಡ್ಬೇಕು, 2 ಆಪ್ಷನ್ ಇದೆ. ಅವ್ರ ಹತ್ರ ಹೋಗಿ ಹೇಳ್ಬೇಕು, ನಾನು ಈ ತರ ಪ್ರಾಬ್ಲಮ್ ಇದೆ, ಈ ತರ ಇದೆ. ನನಗೆ ಫಾರ್ ಎಕ್ಸಾಂಪಲ್ 2ನೇ ತಾರೀಕು 1ನೇ ತಾರೀಕು EMI ಅಂತ ಯಾರೋ ಒಂದು ಹಾಕ್ಬಿಟ್ಟಿರ್ತಾರೆ. ನಾವು ಕೆಲಸ ಮಾಡೋ ಕಂಪ್ನಿಗಳು 10ನೇ ತಾರೀಕು 15ನೇ ತಾರೀಕು ಸಂಬಳ ಅಂತ ಹೇಳ್ತಾರೆ. ಏನ್ ಮಾಡ್ತೀವಿ ನಾವು, ಇಮಿಡಿಯೇಟ್ ಆಗಿ ಬ್ಯಾಂಕ್ಗೆ ಹೋಗ್ಬೇಕು, ಮಾತಾಡ್ಬೇಕು, ನೋಡಪ್ಪ ನಾನು ಈ ಹತ್ರ ಲೋನ್ ತಗೊಂಡಿದ್ದೀನಿ, 2ನೇ ತಾರೀಕು EMI ನಂಗೆ ಕಟ್ಟಕ್ಕಾಗಲ್ಲ, ಹೆಂಗಾದ್ರೂ ಮಾಡಿ ಪಾಲಿಸಿ ಚೇಂಜ್ ಮಾಡು, 15ನೇ ತಾರೀಕಿಗೆ ಬರೋ ತರ ಮಾಡ್ಕೊಂಡು ನನ್ನ EMI ಮಾತಾಡ್ಬೋದಾ? ಆ ಬ್ಯಾಂಕ್ ಅವ್ನು ಒಪ್ಕೊಂಡಿಲ್ಲ, ಇನ್ನೊಂದು ಬ್ಯಾಂಕಿಗೆ ಹೋಗ್ಬೇಕು, ಮಾತಾಡ್ಬೇಕು. ನೋಡಿ ಸರ್, ಈ ತರ ಒಂದು ಲೋನ್ ತಗೊಂಡಿದ್ದೀನಿ, ಅಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಈ ತರ ಚೇಂಜ್ ಮಾಡ್ಕೊಳಕ್ ಆಗುತ್ತಾ, ಅದನ್ನ ಮಾಡ್ಬೇಕು. ಯಾವ್ದೋ ಒಂದು ಸೊಲ್ಯೂಷನ್ ಬಂದಾಗ್ಲೇನೆ ನಾವು ಪೀಸ್ಫುಲ್ ಆಗಿ ಕೆಲಸ ಮಾಡಕ್ ಆಗೋದು ಅಂತ ಇದು ಒಂದು ಜಸ್ಟ್ ಸಜೆಷನ್ ಅಷ್ಟೇ, ಕಾರಣ ಅಲ್ಲ. ಈಗ ಮೈನ್ ಮ್ಯಾಟರ್ಗೆ ಬರೋಣ. ಸೊ ಈ 9 ತಂಡ ಅಂದ್ರೆ 9 AR/VR ಲ್ಯಾಬ್ಗಳನ್ನ ನಡೆಸಕ್ಕೆ ಆಲ್ಮೋಸ್ಟ್ 9 × 35 ಎಷ್ಟಾಯ್ತು, 3 9 27, ಒಂದು 300 ಜನ ದಾವಣಗೆರೆಯಲ್ಲಿರೋ ಈ ಒಂದು ಎಂಪ್ಲಾಯೀಸ್ಗೆ ಅಥವಾ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ಗೆ ಮತ್ತೆ ಅಲ್ಲಿ ಓದಕ್ ಬರೋಂತ ಮಕ್ಕಳಿಗೆ ಹಾಗೇನೆ ಸ್ಟೂಡೆಂಟ್ಸ್ಗೆ ಅವ್ರಿಗೆಲ್ಲ ಕರೆಕ್ಟ್ ಆಗಿ ನ್ಯಾಯ ಒದಗಿಸ್ಬೇಕು, ಸಪೋರ್ಟ್ ಬೇಕಂತಂದ್ರೆ ನಂಗೆ ಅಟ್ಲೀಸ್ಟ್ ಒಂದೊಂದು ಹಳ್ಳಿ ನೋಡ್ಕೊಳಕ್ಕೆ ಒಂದಿಬ್ರು 3 ತಿಂಗಳು ಟೆನ್ಷನ್ ಫ್ರೀ ಇರೋಂಥ ಜನಗಳು ಬೇಕು. ಟೆನ್ಷನ್ ಫ್ರೀ ಸ್ಕಿಲ್ಡ್ಫುಲ್ ಲೇಬರ್ಸ್. ನನ್ನ ಸಮಸ್ಯೆ ಏನಂತಂದ್ರೆ ನಮ್ಮ ಆಫೀಸ್ಗೆ ಎಂಪ್ಲಾಯೀಸ್ಗೆ ಬರ್ತಾರೆ ಕೆಲ್ಸಕ್ಕೆ, ನಂಬರ್ 1 ಸ್ಕಿಲ್ ಇರಲ್ಲ. ಆಯ್ತು ಪರವಾಗಿಲ್ಲ, ಸ್ಕಿಲ್ ಇಲ್ಲ, ಕಲ್ತ್ಕೊಳ್ಳಿ, ಟ್ರೈನಿಂಗ್ ಮಾಡ್ತೀವಿ, ಕಲಿ ಅಂತ ಟೈಮ್ ಇರಲ್ಲ. ಓಕೆ, 2ನೇದು. 3ನೇದು ಕಲಿಯಂತ ಟೈಮ್ ಕಲಿಯಂತ ಟೈಮ್ ಕೊಡ್ತಾರೆ. 3ನೇದು ಯಾವಾಗ ಡೆಸ್ಪರಿಸಲ್ಲಿ ಇರ್ತಾರೆ, ಟಾರ್ಗೆಟ್ ಆಗಿಲ್ಲ, ಟಾರ್ಗೆಟ್ ಆಗ್ತಿಲ್ಲ, ಅಡ್ಮಿಷನ್ ಆಗ್ತಿಲ್ಲ ಅಥವಾ ಟೀಮ್ ಬಿಲ್ಡ್ ಆಗ್ತಿಲ್ಲ, ಆ ಡೆಸ್ಪರಿಸ್ ಇಲ್ಲ. ಯಾಕೆ ಆಗ್ತಿಲ್ಲ, ಏನ್ ಮಾಡ್ಬೋದು, ಏನ್ ಮಿಸ್ ಆಗ್ತಿದೆ, ನಾನು ಮುಗಿಸೋರ್ಗು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಇಲ್ಲ. ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತಿಗೆ ಆಲ್ಮೋಸ್ಟ್ ಮತ್ತೆ ಒಂದು ರಿವ್ಯೂ ಮಾಡಿ, ವಿಶ್ವಗ್ರಹ ಎಂಪ್ಲಾಯೀಸ್ ಎಲ್ಲ ಏನ್ ರಿವ್ಯೂ ಮಾಡಿ ಯಾರ್ಯಾರು ಕರೆಕ್ಟ್ ಆಗಿ ನೆಕ್ಸ್ಟ್ ಇನ್ನೊಂದು 40-45 ಡೇಸ್ ಫೋಕಸ್ ಹಾಕಿ ಮಾಡ್ತಾರೆ ಅಂತಾರೋ. ಯಾಕಂದ್ರೆ ವಿಶ್ವಗ್ರಹಗೆ ಟೋಟಲ್ 30 ಡಿಸ್ಟ್ರಿಕ್ಟ್ ಅಲ್ಲಿ, ಕರ್ನಾಟಕದ ಟೋಟಲ್ 30 ಡಿಸ್ಟ್ರಿಕ್ಟ್ ಅಲ್ಲಿ ಬೇಕಾಗಿರೋದು 112 ಎಂಪ್ಲಾಯೀಸ್ ಮಾತ್ರನೇ. ಅದಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಬೇಡ. ಡೈರೆಕ್ಟ್ ಎಂಪ್ಲಾಯೀಸ್ ಅಷ್ಟೇ ಜನ ನಾವು ಹೈರ್ ಮಾಡೋದು. ಮಿಕ್ಕಿದ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ 72,000 ಜನ, 1120 ಟ್ರೈನರ್ಸ್, ಸಾಕಷ್ಟು ವೆಂಡರ್ಸ್, ಇನ್ವೆಸ್ಟರ್ಸ್ ಬಂದ್ರು ಓಕೆ, ಇನ್ವೆಸ್ಟರ್ಸ್ ಬಂದಿಲ್ಲ ಅಂದ್ರೂ ಓಕೆ, ಸ್ಟಿಲ್ ದ ಬಿಸ್ನೆಸ್ ಗೋಸ್ ಆನ್. ಸೊ ಈಗ ನನ್ನ ಒಂದು ಕರೆ ಕೊಡ್ತಾ ಇದ್ದೀನಿ, ಯಾವ ಕಾಲೇಜ್ಗಳಿದಾವೆ, MBA ಕಾಲೇಜ್ಗಳು ದಾವಣಗೆರೆಯಲ್ಲಿ ಅಥವಾ ಡಿಗ್ರಿ ಕಾಲೇಜ್ಗಳಿದಾವೆ, ನಿಮ್ ಮಕ್ಕಳಿಗೆ ನೀವು ಏನ್ ಪಾಠ ಹೇಳ್ಕೊಡ್ತಿದ್ರ, ಸ್ಟೂಡೆಂಟ್ಸ್ಗೆ ಏನಂತ ಹೇಳ್ಕೊಡ್ತಿದ್ರ, ಒಂದು ಜಾಬ್ ಸಿಗುತ್ತೆ, ಒಂದು ಕರಿಯರ್ ಸಿಗುತ್ತೆ, ಅದು ಜಾಬ್ಗೂ ಕರಿಯರ್ಗೂ ಡಿಫ್ರೆನ್ಸ್ ಹೇಳ್ಕೊಡಿ, ದಯವಿಟ್ಟು ಮಿಸ್ ಮಾಡಬೇಡಿ. ಪ್ರಾಪರ್ ಕರಿಯರ್ ಗೈಡೆನ್ಸ್ ಕೊಡಿ. ಹಾಗೇನೆ ನಿಮ್ಮಲ್ಲಿ ಯಾವ MBA ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ಗಳಿರೋ ಹತ್ರ ಒಂದು ಕಳಕಳಿಯ ವಿನಂತಿ, ನನಗೆ ಒಂದು 40 ಜನ ಇಂಟರ್ನ್ಸ್ ಬೇಕು. BBA ಅಥವಾ MBA ಆಗಿರೋರು, ಸ್ಕಿಲ್ಫುಲ್ ಇಂಟರ್ನ್ಸ್. ಅವರಿಗೆ 3 months ಇಂಟರ್ನ್ಶಿಪ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ಕಂಡೀಷನ್ ನಂಬರ್ 1 ಅವ್ರ ಹತ್ರ ಲ್ಯಾಪ್ಟಾಪ್ ಕಂಪಲ್ಸರಿ ಇರಬೇಕು. ಕಂಡೀಷನ್ ನಂಬರ್ 2 ಅವ್ರ ಹತ್ರ ಬೈಕ್ ಇರಬೇಕು. ಕಂಡೀಷನ್ ನಂಬರ್ 3 ಟ್ರಾವೆಲ್ ಮಾಡಕ್ಕೆ ಎಲ್ಲಾ ಏರಿಯಾದಲ್ಲಿ ಕೆಲಸ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡಕ್ ರೆಡಿ ಇರಬೇಕು, ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡಕ್ ರೆಡಿ ಇರಬೇಕು, ಕಂಟೆಂಟ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ ರೆಡಿ ಇರಬೇಕು, ಟ್ರೈನಿಂಗ್ ಅಲ್ಲಿ ಡೆವಲಪ್ ಮಾಡಕ್ ರೆಡಿ ಇರಬೇಕು, ಎಸ್ಪೆಷಲಿ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಇಂಗ್ಲಿಷ್. ನನ್ನ ಸಂಸ್ಥೆಗೆ ಇಂಗ್ಲಿಷ್ ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಅವ್ರು ಯಾರಾದ್ರೂ ಇದ್ರೆ, ವಿಜುವಲ್ ಮೀಡಿಯಾ ಕಮ್ಯುನಿಕೇಶನ್ MBA ಕಾಲೇಜ್ ಅವ್ರು ಯಾರಾದ್ರೂ ಇಂಟರ್ನ್ಸ್ ಇದ್ರೆ ಪ್ಲೀಸ್ ವೆಲ್ಕಮ್. ನಾರ್ಮಲ್ ಆಗಿ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಇಂಟರ್ನ್ ಚಾಲ ಅಂತ ಒಂದು ವೆಬ್ಸೈಟ್ ಇದೆ, ನಾನು ಅದಕ್ಕೊಂದು 30,000-40,000 ಖರ್ಚು ಮಾಡಿದ್ರೆ ಆ 5,000 to 7,000 ರೂಪಾಯಿಗೆ ಇಂಟರ್ನ್ ಸಿಗ್ತಾರೆ. ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಆಪರ್ಚುನಿಟಿ ಸಮ್ವೇರ್, ಎಲ್ಲೋ ಇರೋರ್ಗೆ ಆಪರ್ಚುನಿಟಿ ಕೊಡೋಂತ ಆಸೆ ನನಗಿಲ್ಲ. ದಾವಣಗೆರೆ ಇರೋಂಥ ಸ್ಟೂಡೆಂಟ್ಸ್ಗೆ ಆಪರ್ಚುನಿಟಿ ಕೊಡ್ಬೇಕು ಅಂತ ಇದೆ. ಇಂಟರ್ನ್ಶಿಪ್ಗೆ ಅಂತೇಳಿ 7,000 ರೂಪಾಯಿ ಸ್ಟೈಫಂಡ್ ಕೊಡ್ತೀನಿ. 7,000 ರೂಪಾಯಿ ಸ್ಟೈಫಂಡ್ ಕೊಡ್ತೀನಿ. ದಯವಿಟ್ಟು ನಿಮ್ಮ ಕಾಲೇಜ್ಗಳಲ್ಲಿದ್ರೆ ನನಗೆ ಒಂದು 40 ಜನ ಒಳ್ಳೆ ಕ್ಯಾಂಡಿಡೇಟ್ಸ್ ಕೊಡಿ. ವೆದರ್ ಇಟ್ಸ್ ಮೇಲ್ ಆರ್ ಫಿಮೇಲ್ ಇಟ್ಸ್ ಫೈನ್. ಬರಕ್ ಹೇಳಿ. IT ಡೆವಲಪ್ಮೆಂಟ್ ಸೆಕ್ಟರ್ ಇದ್ರು ಓಕೆ, ನಾವು ಸಾಫ್ಟ್ವೇರ್ ಮಾಡ್ತಾ ಇದೀವಿ, ನಮ್ ವೆಬ್ಸೈಟ್ ಮಾಡಕ್ಕಿದೆ, ಓಕೆ, ಪೋಸ್ಟರ್ ಮಾಡಕ್ಕಿದೆ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಓಕೆ,
ಯಾವುದೇ ಅವ್ರು ಇಂಜಿನಿಯರ್ ಆಗಿರಲಿ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಇಂಟರ್ನ್ಶಿಪ್ ಬೇಕಾಗುತ್ತೆ, ಯಾವ ಹಳ್ಳಿಲಿ ನಾನು ಯಾವ ತರ ಫ್ಲಾಟ್ ಕಟ್ಬೋದು ಆ ಸರ್ವೆ ಎಲ್ಲ ಮಾಡ್ಲಿಕ್ಕೆ, ಹಾಗೆ ನಮ್ಮ ಬಿಸ್ನೆಸ್ಗೆ ಒಂಚೂರು ಹೆಲ್ಪ್ ಮಾಡಕ್ಕೆ ವಿ ನೀಡ್ 40 interns. If you can send 40 interns, I will be the happiest person. ಅಷ್ಟು ಕಳ್ಸಿಲ್ಲ ಅಂತಂದ್ರೆ there is no point in having so many big institutions with reputed names. We want 40 interns with 7,000 salary and very good training for 3 months. ಒಂದು ವೇಳೆ ಆ 3 ತಿಂಗಳ 7,000 ರೂಪಾಯಿ ಇಂಟರ್ನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅವ್ರ ರೋಲ್ ನಮ್ಗೆ ಇಷ್ಟ ಆಯ್ತು, ಕಂಪ್ನಿಲಿ ಚೆನ್ನಾಗಿ ಅವ್ರು ಪರ್ಫಾರ್ಮ್ ಮಾಡ್ತಾರೆ, ಕಂಪ್ನಿ ಬೆಳ್ಸಕ್ ಸಹಾಯ ಮಾಡ್ತಾರೆ ಅಂತಂದ್ರೆ we will give them a guarantee of 3 years employment in our company with a package of 3.6 lakh per annum in ದಾವಣಗೆರೆ. ಸೊ ಅವ್ರ ಕೆಲಸ ಇಷ್ಟೇ ಇರುತ್ತೆ. ನಮ್ಮ ಅಮಾಯಕ ಅಥವಾ ಹಾಗೂ ಅಲ್ಪ ಸ್ವಲ್ಪ ಕಲ್ದಂತ ಒಂದು 300 ಜನ ಏನು ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಇದ್ದಾರೆ ಈ 9 ಹಳ್ಳಿಗಳಲ್ಲಿ, ಅವರಿಗೆ ಅನ್ನದ ದಾರಿ, ಜೀವನದ ದಾರಿ, ಹಾಗೆ ಎಜುಕೇಶನ್ ದಾರಿ, ಮತ್ತೆ ಅವ್ರಿಗೆ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ 40 ಜನ ಎಜುಕೇಟೆಡ್ ಯಂಗ್ಸ್ಟರ್ಸ್ ವಿತ್ ವಿಲ್ಲಿಂಗ್ನೆಸ್ ಟು ವರ್ಕ್, ಲರ್ನ್, ಅರ್ನ್ ಅಂಡ್ ಸರ್ವ್ ದ ಕಂಟ್ರಿ ಅನ್ನೋ 40 ಜನ ಮಾತ್ರ ಸಾಕು ದಾವಣಗೆರೆಯಿಂದ. ಅಲ್ಲಿಗೆ ನಮ್ದು ಈ 3rd ಲೆವೆಲ್ ಎಂಪ್ಲಾಯೀಸ್ ಪ್ರಾಬ್ಲಮ್ ಏನಿದೆ ಸಾರ್ಟ್ ಔಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ರಿಕ್ವೆಸ್ಟ್. ಹಾಗೇನೆ ತುಂಬಾ ಸಾಕಷ್ಟು ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿದ್ದಾರೆ, ಸರ್ ನಮ್ಮ ಹಳ್ಳಿ ದೂರ ಇದೆ, ನಾವು ಅಲ್ಲಿಗೆ ಬರಕ್ ಆಗಲ್ಲ ಅಂತ. ಡೋಂಟ್ ವರಿ, ಇವತ್ತಿಗೂ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ನಮ್ದು ಆನ್ಲೈನ್ ಕ್ಲಾಸಸ್ ಇದಾವೆ. ಆನ್ಲೈನ್ ಕ್ಲಾಸಸ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಯಾರ್ಯಾರು ನಮ್ಮ ಸೆಂಟರ್ಗೆ ಬರಕ್ ಆಗಲ್ಲ, ನಾವು ಡ್ರಾಪ್ ಮಾಡಕ್ ಆಗಲ್ಲ, ಸ್ಕೂಲ್ ಟೈಮ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇದೆ, ನಮ್ಮ ಹಳ್ಳಿಲಿ ಲ್ಯಾಬ್ ಇಲ್ಲ ಅಂತ ಹೇಳ್ತಾರೋ, ನಮ್ಮ ವಿಶ್ವಗ್ರಾಹದ ಯಾವುದೇ ಕೋರ್ಸ್ಗೆ ಆನ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಮಾಡಬಹುದು. ನಮ್ಮ ಆಫ್ಲೈನ್ ಕ್ಲಾಸಸ್ 3,000 ರೂಪಾಯಿ ಇದ್ರೆ ಪ್ಲಸ್ GST ಇದ್ರೆ, ಆನ್ಲೈನ್ ಕ್ಲಾಸಸ್ 1,500 ಪ್ಲಸ್ GST ಇರುತ್ತೆ. ಏನು ಪ್ರೈಸಿಂಗ್ ಕೊಟ್ಟಿದೀವಿ, ಕೆಲವೊಂದು ಕೋರ್ಸ್ಗಳು ಮಾತ್ರ ಎಕ್ಸೆಪ್ಟ್ 2 ಕೋರ್ಸ್ಗಳು. ಅಷ್ಟಾಂಗ ಯೋಗ ಹೆಂಗೂ ಫ್ರೀ ಆಗಿ ಹೇಳ್ಕೊಡ್ತಾ ಇದೀವಿ ಎಲ್ಲಾ ಮಕ್ಕಳಿಗೆ. ಕಂಪಲ್ಸರಿ ಅಷ್ಟಾಂಗ ಯೋಗ ಫ್ರೀ ಟ್ರೈನಿಂಗ್ ಇರುತ್ತೆ, ಯಾವುದೇ ಕೋರ್ಸ್ ಸೇರ್ಕೊಂಡ್ರು ಅದು ಒಂದು ಟ್ರೈನಿಂಗ್ ಇರುತ್ತೆ. ಅದ್ರದ್ದು ಟೈಮ್ ಟೇಬಲ್ ಅಲ್ಲ, ನೀವು ಅಲ್ಲಿ ಸೆಂಟ್ರಲ್ ಕೇಳ್ಕೊಬಹುದು. ಅಷ್ಟಾಂಗ ಯೋಗ ಮತ್ತೆ AR/VR ಲ್ಯಾಬ್ 2 ವಿಚಾರಗಳು ಮಾತ್ರ ಆನ್ಲೈನ್ ಅಲ್ಲಿ ಕಲ್ಸಕ್ ಆಗಲ್ಲ. ಅದು 2 ಬಿಟ್ಟು ಬೇರೆ ಯಾವುದೇ ಕೋರ್ಸ್ಗೆ ನೀವು ಆನ್ಲೈನ್ ಬರ್ಬೋದು. ಆನ್ಲೈನ್ ಕೋರ್ಸ್ಗೆ ಫೀಸ್ ಎಷ್ಟಿರುತ್ತಪ್ಪ ಅಂತಂದ್ರೆ 50%, 3,000 ಇದ್ರೆ 1,500 ಇರುತ್ತೆ. ಆಮೇಲೆ ಇನ್ನೊಂದು ಚಿಕ್ಕ ಪ್ರಾಬ್ಲಮ್ ಇದೆ, ಆಫ್ಲೈನ್ ಬರೋ ವಿದ್ಯಾರ್ಥಿಗಳಿಗೆ ವಿಶ್ವಗ್ರಹ ಫೌಂಡೇಶನ್ ಇಂದ ಅವರು ಕಲಿತಾ ಇರುವಾಗ ಇನ್ ದಟ್ ಸ್ಪ್ಯಾನ್ ಆಫ್ 1 year ಕೋರ್ಸ್ ಏನಿರುತ್ತೆ, ಆ ಕಲಿಯೋ ಟೈಮ್ ಅಲ್ಲಿ ಕಲಿತಾದ್ಮೇಲೆ ಒಟ್ನಲ್ಲಿ ವಿತ್ ಇನ್ 12 months they will get scholarship refund from Vishwagra Foundation, tied up with lot of NGOs in Karnataka and lot of ಇನ್ನೊಂದು ಏನಂತ ಹೇಳ್ತಾರೆ ಕಂಪನೀಸ್, ಅಲ್ಲಿಂದ ಬರುತ್ತೆ ಸ್ಕಾಲರ್ಶಿಪ್. ಡೋಂಟ್ ಹ್ಯಾವ್ ಟು ವರಿ. ಬಟ್ ಆನ್ಲೈನ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಸ್ಕಾಲರ್ಶಿಪ್ ನಾವು ಕೊಡ್ತಾರೋ ಉದ್ದೇಶ ಏನೋ ಫೀಸ್ ಕಟ್ಟೋದು ರೀಫಂಡ್ ಮಾಡಕ್ಕಲ್ಲ. ಯಾಕಂದ್ರೆ ನಮ್ಮ ಆಫ್ಲೈನ್ ಕ್ಲಾಸ್ಗೆ ಬರೋಂಥ ಮಕ್ಕಳಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ನೀವು ಬೇಕಾಗಿರೋ ಸ್ಕಿಲ್ಸ್ ಜೊತೆ ಲೀಡರ್ಶಿಪ್, ಅಡ್ವರ್ಸಿಟಿ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಲಿಟ್ರಸಿ, ಸಾಕಷ್ಟು ವಿಚಾರಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ. ಲೀಡರ್ ಆಗೋನ್ಗೆ ಸ್ಕಾಲರ್ಶಿಪ್ ಕೊಡಬೇಕು ಹೊರತು ಫಾಲೋವರ್ಗೆ ಸ್ಕಾಲರ್ಶಿಪ್ ಕೊಡಬಾರ್ದು ಅನ್ನೋ ಒಂದು ಜಾತಿ ಮತ ಭೇದ ಬಿಟ್ಟು, whoever is going to become leaders, for them Vishwagra want to sponsor their complete education expenses. For others, please really sorry. ಯಾಕಂದ್ರೆ ಆನ್ಲೈನ್ ಅಲ್ಲಿ ನಿಮ್ಮನ್ನ ಮಾನಿಟರ್ ಮಾಡಕ್ ಆಗಲ್ಲ. ಬಟ್ ಕೋರ್ಸ್ ಕಲಿಯೋದಕ್ಕೆ ಯಾವುದೇ ಒಂದು ಮಕ್ಕಳಿಗೆ ಭೇದ ಭಾವ ತೋರಿಸಬಾರ್ದು ಅಂತ ಹೇಳ್ತಿದ್ವಿ. ಅದಕ್ಕೆ ಹೇಳೋದು, ಸಾಧ್ಯ ಆದಷ್ಟು ನಮ್ಮ ಲ್ಯಾಬ್ ಇಂದ ನಿಮ್ಮ ಮನೆಗಳು 5-6 ಕಿಲೋಮೀಟರ್ ದೂರ ಇದ್ರು ಸರಿ, ಒಂದು ವರ್ಷ ವಾರದಲ್ಲಿ 3 ದಿವಸ ಅಪ್ಪ ಅಮ್ಮಂದು ಸಪೋರ್ಟ್ ತಗೊಂಡು, ಏನೋ ಒಂದು ಯಾರೋ ಅಂಕಲ್, ಪಕ್ಕದ ಮನೆ ಅಂಕಲ್ಗೂ ಡ್ರಾಪ್ ಹೇಳ್ಕೊಂಡು ಇಲ್ಲ ಒಂದು ಆಟೋ ಹೇಳ್ಕೊಂಡು ನಮ್ಮ ಸೆಂಟರ್ಸ್ಗೆ ಬಂದು ಆಫ್ಲೈನ್ ಕಲ್ತ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಲಿತೀರಾ, ಸ್ಕಾಲರ್ಶಿಪ್ ಸಿಗುತ್ತೆ. ಅದು ಆಗಲ್ಲ ಅಂತಂದ್ರೆ ಮನೇಲಿ ಒಂದು ಸೂಪರ್ ಆಗಿರೋ ಇಂಟರ್ನೆಟ್ ಇಟ್ಕೊಂಡು, ಒಂದು ಸ್ಮಾರ್ಟ್ ಫೋನ್ ಇಟ್ಕೊಂಡು ಆನ್ಲೈನ್ ಅಲ್ಲಿ ಕಲ್ತು ಅಟ್ಲೀಸ್ಟ್ ಲಾಸ್ಟ್ ಒಂದು 70 ವರ್ಷ ಅಂತ ಹೇಳ್ತೈತಲ್ಲ ಇಂಡಿಪೆಂಡೆನ್ಸ್ ಬಂದಾಗಿಂದ, ಒಂದು 3 ಜನರೇಷನ್ ಮಾಡಿರೋ ತಪ್ಪನ್ನ ನೀವು ಮಾಡ್ದಿರಂಗೆ, ಎಲ್ಲೂ ಸಾಲದ ಸುಳ್ಳು ಸಿಗಾಕೊಂಡಿರಂಗೆ, ಯಾವುದೇ ಒಂದು ಎಜುಕೇಶನ್ ಎಕ್ಸ್ಪೆನ್ಸಸ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಿರಂಗೆ, ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯವ್ರ ಜೊತೆ ಮನೇಲಿ ಸುಖವಾಗಿ ಬದುಕುವಂತ ಇಂಡಿಯನ್ ವೇ ಆಫ್ ಲಿವಿಂಗ್ ಕಲ್ತ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಗ್ರಹ.